ನಮಸ್ಕಾರ ಮಕ್ಕಳೇ, ಇದು ವಿಜ್ಞಾನ 7ನೇ ತರಗತಿ ಭಾಗ 1 ಪಾಠ 1 ಸಸ್ಯಗಳಲ್ಲಿ ಪೋಷಣೆ. ಶುರು ಮಾಡೋಣ ಮಕ್ಕಳೇ. ಎಲ್ಲ ಜೀವಿಗಳಿಗೂ ಆಹಾರ ಅವಶ್ಯ ಇದೆ ಮಕ್ಕಳೇ. ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೋಷಕಗಳಿರ್ತವೆ. ಅವ್ಯಾವ ಅಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ವಿಟಮಿನ್ಗಳು, ಖನಿಜಗಳು, ನೀರು ಮತ್ತು ನಾರು ಪದಾರ್ಥ. ಈಗ ಮುಖ್ಯವಾದ ಪ್ರಶ್ನೆ ಮಕ್ಕಳೇ, ಪಾಠದ ಹೆಸರಿನ ಪ್ರಶ್ನೆ: ಪೋಷಣೆ ಎಂದರೇನು? ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ, ನ್ಯೂಟ್ರಿಷನ್. ಪೋಷಣೆ ವಿಧಾನಗಳು ಹಲವು ಇದ್ದಾವೆ. ಸ್ವಪೋಷಿತ ಪೋಷಣೆ ಅಂದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಪರಪೋಷಿತ ಪೋಷಣೆ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್, ಕೊಳಿತಿನ್ನಿ ಪೋಷಣೆ ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್. ಮಕ್ಕಳೇ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆದ್ದರಿಂದ ಸಸ್ಯಗಳನ್ನು ಸ್ವಪೋಷಕಗಳು ಆಟೋಟ್ರೋಪ್ಸ್ ಎನ್ನುತ್ತಾರೆ. ಆಟೋ ಅಂದರೆ ಸ್ವಂತ, ಟ್ರೋಪೋಸ್ ಅಂದರೆ ಪೋಷಣೆ. ಆಹಾರ ತಯಾರಿಸುವ ಈ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಎನ್ನುವರು. ಪ್ರಾಣಿಗಳು ಮತ್ತು ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಅವುಗಳಿಗೆ ಪರಪೋಷಕಗಳು ಹೆಟಿರೋಟ್ರೋಪ್ಸ್ ಎನ್ನುವರು. ಹೆಟಿರೋ ಎಂದರೆ ಇತರೆ. ಹೀಗೆ ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿವೆ. ಈಗ ಈ ಪಾಠದಲ್ಲಿ ಸಸ್ಯಗಳ ಪೋಷಣೆ ಬಗ್ಗೆ ಇರೋದ್ರಿಂದ ಸಸ್ಯಗಳ ಬಗ್ಗೆ ಇವತ್ತು ತಿಳಿಯೋಣ ಮಕ್ಕಳೇ. ಈಗ ಸಸ್ಯಗಳು ಆಹಾರ ತಯಾರಿಸ್ತವೆ. ಈ ಕ್ರಿಯೆಯನ್ನು ಏನಂತ ಕರಿತೀವಿ? ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳು ಯಾವ ಭಾಗದಲ್ಲಿ ಆಹಾರ ತಯಾರಿಸ್ತವೆ? ಯಾವ ಭಾಗ ಹೇಳ್ರಿ? ಅದೇ ಎಲೆ. ಎಲೆಗಳು ಆಹಾರ ತಯಾರಿಸುವ ಕಾರ್ಖಾನೆಗಳಿಗೆ ಏನು ಬೇಕು ಮಕ್ಕಳೇ? ಕಚ್ಚಾ ವಸ್ತುಗಳು ಬೇಕು. ಎಲೆಗಳಿಗೆ ಆಹಾರ ತಯಾರಿಸಲು ಏನೆಲ್ಲ ಕಚ್ಚಾ ವಸ್ತುಗಳು ಬೇಕು? ಬೇರಿನಿಂದ ಖನಿಜ ಮತ್ತು ನೀರು ಕಾಂಡ ರೆಂಬೆಯ ಮೂಲಕ ಎಲೆಗಳನ್ನು ತಲುಪ್ತವೆ. ಎಲೆಗಳಲ್ಲಿರುವ ಪತ್ರರಂಧ್ರ ಅಂದರೆ ಸ್ಟೊಮ್ಯಾಟಾದ ಮೂಲಕ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಎಲೆಗಳ ಕೋಶಗಳಿಗೆ ತಲುಪುತ್ತದೆ. ಇವೆಲ್ಲ ತಲುಪಿದ ಎಲೆಗಳಲ್ಲಿ ಕ್ಲೋರೋಫಿಲ್ ಎಂಬ ಹಸಿರು ವರ್ಣಕವಿದೆ. ಕನ್ನಡದಲ್ಲಿ ಇದರ ಹೆಸರು ಪತ್ರಹರಿತು ಎನ್ನುವರು. ಈ ಕ್ಲೋರೋಫಿಲ್ ಸೂರ್ಯನಿಂದ ಬರುವ ಶಾಖ ಮತ್ತು ಬೆಳಕಿನ ಶಕ್ತಿಯನ್ನು ಹಿಡಿದಿಟ್ಟುಕೊಂಡು ಆ ಶಕ್ತಿಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸಂಯೋಜನೆಗೊಳಿಸಿ ಕಾರ್ಬೋಹೈಡ್ರೇಟ್ಗಳನ್ನು ತಯಾರಿಸುತ್ತದೆ. ಈ ಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥಸಿಸ್ ಅಂತ ಕರೀತಾರೆ. ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ತಯಾರಿಸುವುದು. ಈ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಈ ಕ್ರಿಯೆ ನಡೆಯದೇ ಹೋದರೆ ಯಾರಿಗೂ ಆಹಾರ ದೊರೆಯುವುದಿಲ್ಲ ಮಕ್ಕಳೇ. ಬಹುತೇಕ ಎಲ್ಲ ಜೀವಿಗಳ ಉಳಿವು ಸಸ್ಯಗಳನ್ನೇ ಅವಲಂಬಿಸಿದೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಆಮ್ಲಜನಕ ಉಸಿರಾಟಕ್ಕೆ ಬಳಕೆ ಆಗುತ್ತದೆ. ದ್ಯುತಿಸಂಶ್ಲೇಷಣೆ ಇಲ್ಲದೆ ಭೂಮಿಯ ಮೇಲೆ ಜೀವಿಯ ಇರುವಿಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ದ್ಯುತಿಸಂಶ್ಲೇಷಣೆಗೆ ಕಾರಣವಾದ ಸೂರ್ಯನು ಇಲ್ಲದೆ ಹೋದರೆ ಯಾರಿಗೂ ಆಹಾರ ದೊರಕುವುದಿಲ್ಲ. ಹಾಗಾಗಿ ಎಲ್ಲ ಜೀವಿಗಳಿಗೂ ಶಕ್ತಿಯ ಮೂಲ ಆಕರ ಸೌರಶಕ್ತಿಯಾಗಿದೆ. ಮಕ್ಕಳೇ, ಕಟ್ಟಡಗಳನ್ನು ಇಟ್ಟಿಗೆ ಜೋಡಿಸಿ ಹೇಗೆ ಕಟ್ಟಿರುತ್ತಾರೋ ಹಾಗೆಯೇ ಜೀವಿಗಳ ದೇಹವೂ ಕೂಡ ಜೀವಕೋಶ ಸೆಲ್ಗಳೆಂಬ ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ಜೀವಕೋಶಗಳನ್ನು ಸೂಕ್ಷ್ಮ ದರ್ಶಕದಿಂದ ಮಾತ್ರ ವೀಕ್ಷಿಸಬಹುದು. ಕೆಲವು ಜೀವಿಗಳು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿವೆ. ಜೀವಕೋಶವು ಕೋಶಪೊರೆ ಸೆಲ್ ಮೆಂಬ್ರೇನ್ ಎಂಬ ತೆಳುವಾದ ಹೊರಪೊರೆಯಿಂದ ಆವೃತವಾಗಿದೆ. ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟ ದುಂಡಾದ ರಚನೆ ಇರುತ್ತದೆ. ಅದರ ಸುತ್ತ ಕೋಶ ದ್ರವ್ಯ ಸೈಟೋಪ್ಲಾಸಮ್ ಎಂಬ ಲೋಳೆಯಂತಹ ವಸ್ತು ಆವರಿಸಿದೆ ಮಕ್ಕಳೇ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಅಂದರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಹಸಿರಲ್ಲದೆ ವಿವಿಧ ಬಣ್ಣದ ಎಲೆಗಳಿರುತ್ತವೆ ಮಕ್ಕಳೇ. ಹಸಿರಲ್ಲದ ಎಲೆಗಳಲ್ಲೂ ಕ್ಲೋರೋಫಿಲ್ ಇರುತ್ತದೆ. ಹೆಚ್ಚು ಪ್ರಮಾಣದ ಕೆಂಪು, ಕಂದು ಇತರ ವರ್ಣಕಗಳು ಹಸಿರು ಬಣ್ಣವನ್ನು ಮರೆ ಮಾಡಿರ್ತವೆ. ಈ ಎಲೆಗಳಲ್ಲೂ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಮಕ್ಕಳೇ. ಈ ವಿಡಿಯೋದಲ್ಲಿ ನೀವು ಕೊಳಕಾದ ಹಸಿರು ಬಣ್ಣದ ಪ್ಯಾಚ್ಗಳನ್ನು ನೀವು ಎಲ್ಲಾದರೂ ನೋಡಿರ್ತೀರಿ. ಇವು ಸಾಮಾನ್ಯವಾಗಿ ಶೈವಲ ಆಲ್ಗೆಗಳೆಂಬ ಜೀವಿಗಳು. ಇವು ಏಕೆ ಹಸಿರಾಗಿರುತ್ತವೆ? ಇವು ಕೂಡ ಕ್ಲೋರೋಫಿಲ್ ಹೊಂದಿದ್ದು ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ತಮ್ಮ ಸ್ವಂತ ಆಹಾರ ತಯಾರಿಸಿಕೊಳ್ಳುತ್ತವೆ. ಈಗ ಈ ಚಿತ್ರ ನೋಡಿ ಮಕ್ಕಳೇ. ಕಿತ್ತಳೆ ಮರವನ್ನು ಕಸ್ಕ್ಯೂಟಾ ಎಂಬ ಸಸ್ಯ ಸುತ್ತಿಕೊಂಡಿದೆ. ಇದು ಹಳದಿ ಬಣ್ಣದ್ದು. ಇದು ಕ್ಲೋರೋಫಿಲ್ ಹೊಂದಿಲ್ಲ. ಇದು ತಾನು ಮೇಲೆ ಇರುತ್ತಿರುವ ಸಸ್ಯದಿಂದ ಆಹಾರವನ್ನು ಪಡೆದುಕೊಳ್ಳುತ್ತದೆ. ಆದ್ದರಿಂದ ಇದನ್ನು ಪರಾವಲಂಬಿ ಪ್ಯಾರಾಸೈಟ್ ಎನ್ನುವರು. ಕೀಟಗಳನ್ನು ತಿನ್ನುವ ಸಸ್ಯಗಳ ಬಗ್ಗೆ ಕೇಳಿರುವಿರ ಮಕ್ಕಳೇ. ಚಿತ್ರದಲ್ಲಿರುವುದು ಕೀಟಗಳನ್ನು ತಿನ್ನುವ ಸಸ್ಯ. ಇದರ ಹೆಸರು ನೆಪೆಂಥಿಸ್ ಅಥವಾ ಹೂಜಿಗಿಡ. ಇದರ ಎಲೆಗಳು ಹೂಜಿಗಳಂತೆ ಮಾರ್ಪಾಟಾಗಿದ್ದು ಹೂಜಿಗೆ ಮುಚ್ಚಳದಂತಹ ರಚನೆ ಇದೆ. ಕೀಟ ಬಂದು ಹೂಜಿಯೊಳಗೆ ಬಿದ್ದ ತಕ್ಷಣ ಮುಚ್ಚಳ ಮುಚ್ಚಿ ಹೋಗಿ ಹೂಜಿಯಲ್ಲಿನ ಜೀರ್ಣರಸಗಳು ಕೀಟವನ್ನು ಕೊಂದು ಕೀಟದ ದೇಹದಲ್ಲಿರುವ ಪೋಷಕಗಳು ಹೀರಿಕೆಯಾಗುತ್ತವೆ. ಕೀಟಗಳನ್ನು ತಿನ್ನುವ ಇಂತಹ ಸಸ್ಯಗಳನ್ನು ಕೀಟಾಹಾರಿ ಸಸ್ಯಗಳು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಎನ್ನುವರು. ಮಳೆಗಾಲದಲ್ಲಿ ಅಣಬೆ, ಮಶ್ರೂಮ್, ತಿಪ್ಪೆಗುಂಡಿ ಕೊಳೆಯುತ್ತಿರುವ ಮರದ ತುಂಡಿನ ಮೇಲೆ ತೇವಭರಿತ ಮಣ್ಣಿನಲ್ಲಿ ಹುಟ್ಟುವುದನ್ನು ನೋಡಿರುವಿರಾ ಮಕ್ಕಳೇ. ಇವು ಕೊಳೆತ ಪದಾರ್ಥಗಳಿಂದ ತಮ್ಮ ಆಹಾರ ಪಡೆದು ಬೆಳೆಯುತ್ತವೆ. ಇವು ಹಸಿರು ಬಣ್ಣ ಹೊಂದಿಲ್ಲ ಮತ್ತು ಇವುಗಳಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. 3-4 ದಿವಸ ಇಟ್ಟ ಬ್ರೆಡ್ ಕೆಡುವುದನ್ನು ನೀವು ನೋಡಿರುವಿರಾ. ಅದರ ಮೇಲೆ ಶಿಲೀಂಧ್ರಗಳು ಅಂದರೆ ಫಂಗೈ ಬೆಳೆದಿರುತ್ತದೆ.
ಅವು ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಕಗಳನ್ನು ಪಡೆದುಕೊಳ್ಳುತ್ತವೆ. ಇಂತಹ ಜೀವಿಗಳಿಗೆ ಕೊಳೆತಿನಿಗಳು ಸ್ಯಾಪ್ರೋಟ್ರೋಪ್ಸ್ ಎನ್ನುವರು. ಈ ಪೋಷಣಾ ವಿಧಾನಕ್ಕೆ ಕೊಳೆತಿನಿ ಪೋಷಣೆ ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಎನ್ನುವರು. ಕೆಲವು ಶಿಲೀಂಧ್ರಗಳು ರೋಗಗಳನ್ನು ಉಂಟು ಮಾಡುತ್ತವೆ, ಕೆಲವು ಶಿಲೀಂಧ್ರಗಳು ಉಪಯೋಗಕರ. ಉದಾಹರಣೆಗೆ ಈಸ್ಟ್ ಮತ್ತು ಅಣಬೆ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಕೆಲವು ಜೀವಿಗಳು ಒಟ್ಟಾಗಿ ವಾಸಿಸುತ್ತವೆ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುತ್ತವೆ. ಈ ಸಂಬಂಧಕ್ಕೆ ಸಹಜೀವನ ಸಿಂಬಿಯೋಸಿಸ್ ಎನ್ನುವರು. ಉದಾಹರಣೆಗೆ ಕೆಲವು ಶಿಲೀಂಧ್ರ ಮರಗಳ ಬೇರುಗಳಲ್ಲಿ ವಾಸಿಸುತ್ತವೆ. ಮರವು ಶಿಲೀಂಧ್ರಕ್ಕೆ ಪೋಷಕಗಳನ್ನು ಒದಗಿಸುತ್ತದೆ. ಪ್ರತಿಯಾಗಿ ಶಿಲೀಂಧ್ರವು ನೀರು ಮತ್ತು ನಿರ್ದಿಷ್ಟ ಪೋಷಕಗಳನ್ನು ಒದಗಿಸುತ್ತದೆ. ಕಲ್ಲು ಹೂಗಳು ಲಿಚೆನ್ಸ್ ಎಂದು ಕರೆಯಲ್ಪಡುವ ಶೈವಲ ಮತ್ತು ಶಿಲೀಂಧ್ರ ಜೊತೆಯಾಗಿ ವಾಸಿಸುತ್ತವೆ. ಶಿಲೀಂಧ್ರವು ಆಶ್ರಯ, ನೀರು ಮತ್ತು ಖನಿಜಗಳನ್ನು ಶೈವಲಕ್ಕೆ ಒದಗಿಸುತ್ತದೆ. ಪ್ರತಿಯಾಗಿ ಶೈವಲವು ಆಹಾರವನ್ನು ತಯಾರಿಸಿ ಶಿಲೀಂಧ್ರಕ್ಕೆ ಒದಗಿಸುತ್ತದೆ. ಗೊಬ್ಬರ, ರಸಗೊಬ್ಬರ ಹರಡುವುದನ್ನು ನೀವು ನೋಡಿರುವಿರಾ ಮಕ್ಕಳೇ? ಇವರು ಯಾಕೆ ಹಾಗೆ ಮಾಡುವರು? ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಹೆಚ್ಚಿನ ಬೆಳೆ ಪಡೆಯಲು ಮಕ್ಕಳೇ. ಸಸ್ಯಗಳು ಖನಿಜ ಮತ್ತು ಪೋಷಕಗಳನ್ನು ಹೀರಿಕೊಂಡು ಮಣ್ಣು ಫಲವತ್ತತೆ ಕಳೆದುಕೊಂಡಿರುತ್ತದೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಆಗಾಗ ರಸಗೊಬ್ಬರ ಹಾಕಬೇಕಾಗುತ್ತದೆ. ಇವುಗಳಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಇರುತ್ತದೆ ಮಕ್ಕಳೇ. ಆಹಾರದ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಹೀರಿಕೊಳ್ಳುತ್ತವೆ ಮಕ್ಕಳೇ. ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆ ಉಂಟಾಗುತ್ತದೆ. ಗಾಳಿಯಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚು ಇದ್ದರೂ ಸಸ್ಯಗಳು ಅದನ್ನು ಉಪಯೋಗಿಸಿಕೊಳ್ಳಲಾರವು. ಹಾಗಾಗಿ ಗೊಬ್ಬರ ಮತ್ತು ರಸಗೊಬ್ಬರದ ಮೂಲಕ ನೈಟ್ರೋಜನ್ ಮಣ್ಣಿಗೆ ಸೇರಿಸಬೇಕಾಗುತ್ತದೆ ಮಕ್ಕಳೇ. ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ದ್ವಿದಳ ಧಾನ್ಯ, ಕಡಲೆ, ಬಟಾಣಿ, ಹೆಸರು, ಬೀನ್ಸ್ ಮುಂತಾದ ಬೇರುಗಳಲ್ಲಿ ವಾಸಿಸುತ್ತದೆ ಮತ್ತು ಇದು ವಾತಾವರಣದ ನೈಟ್ರೋಜನ್ನನ್ನು ಸಸ್ಯಗಳಿಗೆ ಬೇಕಾದ ರೀತಿಯಲ್ಲಿ ಪರಿವರ್ತಿಸಿಕೊಳ್ಳಲು. ಪ್ರತಿಯಾಗಿ ಸಸ್ಯಗಳು ಆಹಾರ ಮತ್ತು ಆಶ್ರಯವನ್ನು ಈ ಬ್ಯಾಕ್ಟೀರಿಯಾಗಳಿಗೆ ಒದಗಿಸುತ್ತವೆ. ಹಾಗಾಗಿ ರೈತರು ಹೆಚ್ಚು ದ್ವಿದಳ ಸಸ್ಯಗಳನ್ನು ಬೆಳೆಸಬೇಕು. ಮಕ್ಕಳೇ, ಇಲ್ಲಿಗೆ ಈ ಪಾಠ ಮುಗಿದಿದೆ. ಈಗ ಪ್ರಮುಖ ಪದಗಳು ಓದೋಣ. ಸ್ವಪೋಷಕ, ಕ್ಲೋರೋಫಿಲ್, ಪರಪೋಷಕಗಳು, ಆತಿಥೇಯ, ಕೀಟಹಾರಿ, ಪೋಷಕ, ಪೋಷಣೆ, ಪರಾವಲಂಬಿ, ದ್ಯುತಿಸಂಶ್ಲೇಷಣೆ, ಕೊಳೆತಿನಿಗಳು, ಕೊಳೆತಿನಿ ಪೋಷಕ, ಪತ್ರರಂಧ್ರಗಳು. ಈಗ ನೀವು ಕಲಿತಿರುವುದು ಏನು ಎಂದು ಇಲ್ಲಿದೆ, ಓದ್ಬಿಡೋಣ. ಎಲ್ಲ ಜೀವಿಗಳು ಆಹಾರದ ಅಗತ್ಯವಿದೆ ಮತ್ತು ಅದನ್ನು ಅವುಗಳು ತಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಬಳಸಿಕೊಳ್ಳುತ್ತವೆ. ಹಸಿರು ಸಸ್ಯಗಳು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುತ್ತವೆ. ಅವು ಸ್ವಪೋಷಕಗಳು. ಕಸ್ಕ್ಯೂಟಾದಂತಹ ಸಸ್ಯಗಳು ಪರಾವಲಂಬಿಗಳು. ಅವು ಆತಿಥೇಯ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಖನಿಜಗಳಂತಹ ಸರಳ ರಾಸಾಯನಿಕ ವಸ್ತುಗಳನ್ನು ಸಸ್ಯಗಳು ಆಹಾರ ಸಂಶ್ಲೇಷಣೆಗೆ ಉಪಯೋಗಿಸಿಕೊಳ್ಳುತ್ತವೆ. ಕ್ಲೋರೋಫಿಲ್, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕು ಇವು ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾಗಿವೆ. ಕಾರ್ಬನ್ ಡೈಆಕ್ಸೈಡ್ಗಳಂತಹ ಸಂಕೀರ್ಣ ರಾಸಾಯನಿಕ ವಸ್ತುಗಳು ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು. ಎಲೆಗಳು, ಸಸ್ಯಗಳಲ್ಲಿರುವ ಕ್ಲೋರೋಫಿಲ್ಗಳು ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ದ್ಯುತಿಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ. ದ್ಯುತಿಸಂಶ್ಲೇಷಣೆಯಿಂದ ಬಿಡುಗಡೆಯಾಗುವ ಆಕ್ಸಿಜನ್ ಅನ್ನು ಜೀವಿಗಳು ತಮ್ಮ ಉಳಿವಿಗೆ ಬಳಸಿಕೊಳ್ಳುತ್ತವೆ. ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಅನೇಕ ಶಿಲೀಂಧ್ರಗಳು ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಅವು ಕೊಳೆತಿನಿಗಳು. ಕೆಲವು ಸಸ್ಯಗಳು ಮತ್ತು ಎಲ್ಲ ಪ್ರಾಣಿಗಳು ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸಿವೆ. ಅವುಗಳನ್ನು ಪರಪೋಷಕಗಳು ಎನ್ನುವರು. ಅಭ್ಯಾಸಕ್ಕೆ ಹೋಗೋಣ. 1ನೇ ಪ್ರಶ್ನೆ, ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು? ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು? ಜೀವಿಗಳು ಬದುಕಲು, ಬೆಳೆಯಲು, ಯಾವುದೇ ಜೈವಿಕ ಚಟುವಟಿಕೆ ಮಾಡಲು ಬೇಕಾದ ಶಕ್ತಿಯನ್ನು ಪಡೆಯಲು, ಆರೋಗ್ಯವಾಗಿರಲು ಆಹಾರ ಸೇವಿಸಲೇಬೇಕು. ಈಗ 2ನೇ ಪ್ರಶ್ನೆ, ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ. ಪರಾವಲಂಬಿ ಸಸ್ಯ ಅಂದರೆ ಇವು ಬೇರೆ ಸಸ್ಯವು ತಯಾರಿಸಿದ ಆಹಾರವನ್ನು ತಿಂದು ಬದುಕುತ್ತದೆ. ಕೊಳೆತಿನಿ ಸಸ್ಯ ಇವು ಕೊಳೆತ ಪದಾರ್ಥಗಳ ಮೇಲೆ ಕೊಳೆತದ್ದನ್ನು ತಿಂದು ಬೆಳೆಯುತ್ತವೆ. ಇದು ಉದಾಹರಣೆ ಕಸ್ಕ್ಯೂಟ. ಈ ಉದಾಹರಣೆ ಶಿಲೀಂಧ್ರ ಮತ್ತು ಅಣಬೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಅಂತ ಕೇಳಿದಾನೆ. ಇದು 6ನೇ ಕ್ಲಾಸ್ನಾಗೆ ಒಂದು ಪ್ರಯೋಗ ಇತ್ತು. ಅದರ ಪ್ರಯೋಗದ ಪ್ರಕಾರ ಮದ್ಯಸಾರದಲ್ಲಿ ಮುಳುಗಿಸಿ ಕುದಿಸಿ ತೆಗೆದ ಎಲೆಯ ಮೇಲೆ ಅಯೋಡಿನ್ ದ್ರಾವಣ ಹಾಕಿದರೆ ಎಲೆಯ ಬಣ್ಣ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬರಬೇಕು. ಹಾಗೆ ಬಂದರೆ ಎಲೆಯಲ್ಲಿ ಪಿಷ್ಟವಿದೆ ಎಂದರ್ಥ. ನೆಕ್ಸ್ಟ್ 4ನೇ ಪ್ರಶ್ನೆ, ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆಯ ಪ್ರಕ್ರಿಯೆಯ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿ. ಈಗ ಮಕ್ಕಳೇ, ಆಹಾರ ಸಂಶ್ಲೇಷಣಾ ಪ್ರಕ್ರಿಯೆ ಸಸ್ಯಗಳು ತಮ್ಮ ಎಲೆಗಳಲ್ಲಿರುವ ಕ್ಲೋರೋಫಿಲ್ನ ಸಹಾಯದಿಂದ ಸೂರ್ಯನ ಶಾಖ ಮತ್ತು ಬೆಳಕಿನ ಶಕ್ತಿಯ ಮೂಲಕ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳನ್ನು ಸಂಯೋಜನೆಗೊಳಿಸಿ ಆಹಾರ ತಯಾರಿಸುತ್ತವೆ. ಇದನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆ ಎನ್ನುವರು. ಈ ಕ್ರಿಯೆಯಿಂದ ಆಕ್ಸಿಜನ್
ಬಿಡುಗಡೆಯಾಗುತ್ತದೆ. 5ನೇ ಪ್ರಶ್ನೆ, ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ. ಮಕ್ಕಳೇ, ಇಲ್ಲೊಂದು ಪಿರಮಿಡ್ ಚಿತ್ರ ಇದೆ. ಇಲ್ಲಿ ಸಸ್ಯಗಳು ಬಹಳಷ್ಟಿದ್ದಾವೆ. ಈ ಸಸ್ಯಗಳನ್ನು ತಿಂದು ಬದುಕುವವು ಸಸ್ಯಾಹಾರಿ ಪ್ರಾಣಿಗಳು, ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದು ಬದುಕುವವು ಮಾಂಸಾಹಾರಿ ಪ್ರಾಣಿಗಳು. ಒಟ್ಟಾರೆ ಸಸ್ಯಗಳು ಇಲ್ಲ ಅಂದರೆ ಈ ಮೇಲಿನ ಪ್ರಾಣಿಗಳು ಉಳಿಯಲ್ಲ. ನಂತರ ಮಕ್ಕಳೇ, ಬಿಟ್ಟ ಸ್ಥಳ ತುಂಬಿಗೆ ಬರೋಣ. ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಏನಂತ ಕರೀತಾರೆ? ಸ್ವಪೋಷಕಗಳು ಅಂತ ಕರೀತಾರೆ. ನೆಕ್ಸ್ಟ್, ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತೆ? ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇಂಗ್ಲಿಷ್ನಾಗೆ ಸ್ಟಾರ್ಚ್ ಅಂತಾರೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು? ಕ್ಲೋರೋಫಿಲ್. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ. ಕೆಳಗಿನವುಗಳನ್ನು ಹೆಸರಿಸಿ. ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಯಾವುದು ಮಕ್ಕಳೇ? ಕಸ್ಕ್ಯೂಟ. ಭಾಗಶಃ ಸ್ವಪೋಷಿತ ಸಸ್ಯ ಯಾವುದು? ಹೂಜಿಗಿಡ. ಅಂದರೆ ಇದರಲ್ಲಿ ಕ್ಲೋರೋಫಿಲ್ಲು ಇರ್ತದೆ ಮತ್ತು ಕೀಟಗಳನ್ನು ತಿಂತದೆ, ಹಾಗಾಗಿ ಇದನ್ನು ಭಾಗಶಃ ಸ್ವಪೋಷಿತ ಸಸ್ಯ ಅಂತಾರೆ. ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಯಾವುವು? ಪತ್ರರಂಧ್ರಗಳು. ಈಗ ಸರಿ ಉತ್ತರವನ್ನು ಆಯ್ಕೆ ಮಾಡಬೇಕು. 4 ಆನ್ಸರ್ ಇದಾವೆ. ಕಸ್ಕ್ಯೂಟ ಇದಕ್ಕೆ ಉದಾಹರಣೆ. ಯಾವುದಕ್ಕೆ ಉದಾಹರಣೆ? ಪರಾವಲಂಬಿಗೆ ಉದಾಹರಣೆ. ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು? ಹೂಜಿಗಿಡ. ಈಗ ಹೊಂದಿಸಿ ಬರೆಯಿರಿ ಇದೆ. ಕ್ಲೋರೋಫಿಲ್ ಯಾವುದಕ್ಕೆ? ಎಲೆಗೆ ಸೇರಿಸಬೇಕು. ನೈಟ್ರೋಜನ್ ಮುಂದೆ ಬ್ಯಾಕ್ಟೀರಿಯಾ ಬರೀಬೇಕು. ಕಸ್ಕ್ಯೂಟ ಮುಂದೆ ಪರಾವಲಂಬಿ ಬರೀಬೇಕು. ಪ್ರಾಣಿಗಳು ಪರಪೋಷಕಗಳು, ಕೀಟಗಳು ಹೂಜಿಗಿಡ. ಈಗ ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು ಹಾಕಬೇಕು. ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ, ತಪ್ಪು. ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುವರು, ತಪ್ಪು. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ, ಇದು ಸರಿ. ಯಾಕಂದರೆ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ ಕಾರ್ಬೋಹೈಡ್ರೇಟ್. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ, ಸರಿ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಆರಿಸಿರಿ. ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ? ಪತ್ರರಂಧ್ರಗಳು. ಇನ್ನೊಂದಿದೆ, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳಗೆ ತೆಗೆದುಕೊಳ್ಳುತ್ತವೆ. ಎಲೆಗಳು ಏನು ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ನ ಒಳಗೆ ತೆಗೆದುಕೊಳ್ತವೆ. ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ? ಇದರಿಂದ ರೈತರಿಗೆ ಆಗುವ ಅನುಕೂಲವೇನು? ಹಸಿರು ಇದ್ದಂಗೆಲ್ಲ ಅದರಲ್ಲಿ ಕ್ಲೋರೋಫಿಲ್ ಹೆಚ್ಚಿರುತ್ತದೆ, ಹಾಗಾಗಿ ಹಣ್ಣು ಮತ್ತು ತರಕಾರಿಗಳು ಅಲ್ಲಿ ಹೆಚ್ಚು ಬೆಳೆಯಬಹುದು, ಹೆಚ್ಚು ಆಹಾರ ತಯಾರಾಗುತ್ತದೆ, ಹಾಗಾಗಿ ಹಸಿರು ಮನೆಗಳಲ್ಲಿ ಅವರು ಬೆಳೀತಾರೆ. ಈಗ ಒಂದು ಯೋಜನೆ ಇದೆ ಮಕ್ಕಳೇ ನಿಮಗೆ. ಇಲ್ಲಿ ಒಂದು ಎಲೆಗೆ ಒಂದು ಬ್ಲ್ಯಾಕ್ ಪೇಪರ್ ಒಂದು ಸ್ವಲ್ಪ ಚೌಕ ಕಟ್ ಮಾಡಿ ಅದಕ್ಕೆ ಕ್ಲಿಪ್ ಹಾಕಬೇಕು. ಇಲ್ಲಿ ಈ ಚೌಕ ಅಂದರೆ ಇಲ್ಲಿ ಬಿಟ್ಟು ಹೋಗಿದೆ, ಇಲ್ಲಿ ಸೂರ್ಯನ ಬೆಳಕು ಬೀಳ್ತದೆ, ಇಲ್ಲಿ ಸೂರ್ಯನ ಬೆಳಕು ಬೀಳಲ್ಲ. ಒಂದು 2-3 ದಿವಸ ಆದಮೇಲೆ ಅದನ್ನು ತೆಗೆದು ಪಿಷ್ಟದ ಪರೀಕ್ಷೆ ಮಾಡಬೇಕು. ಆವಾಗ ಪಿಷ್ಟ ಪರೀಕ್ಷೆ ಮಾಡಿ ವೀಕ್ಷಣೆಗಳನ್ನು ವಿವರಿಸಿ ಅಂತ ಹೇಳ್ತಾನೆ. ಅಂದರೆ ಸೂರ್ಯನ ಬೆಳಕು ಬೀಳೋ ಜಾಗದಲ್ಲಿ ಅದು ಪಿಷ್ಟ ಜಾಸ್ತಿ ಇರ್ತದೆ, ಸೂರ್ಯನ ಬೆಳಕು ಇಲ್ಲದೆ ಇರೋ ಜಾಗದಲ್ಲಿ ಪಿಷ್ಟ ಕಡಿಮೆ ಇರ್ತದೆ. ಆಮೇಲೆ ನಿಮ್ಮ ಊರಿನ ಹತ್ರ ಯಾವುದಾದ್ರೂ ಹಸಿರು ಮನೆ ಇದ್ದರೆ ಭೇಟಿ ನೀಡಿ ಅಂತಾರೆ. ಭೇಟಿ ನೀಡಿ ಅಲ್ಲಿ ಸಸ್ಯಗಳನ್ನು ಬೆಳೆಸಲು ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೇಗೆ ನಿಯಂತ್ರಿಸುತ್ತಾರೆ ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ಆಮೇಲೆ ನೀರನ್ನು ಮಾತ್ರ ಬಳಸಿ ಗೆಣಸನ್ನು ಬೆಳೆಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಪ್ರಯೋಗ ಮತ್ತು ವೀಕ್ಷಣೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಈ ವೆಬ್ಸೈಟ್ನಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಹೊಡೆದ್ರೆ ನಿಮಗೆ ಹೆಚ್ಚಿನದನ್ನು ಓದೋಕ್ಕೆ ಸಿಗ್ತದೆ. ಆಮೇಲೆ ಸಸ್ಯಗಳಿಗೆ ಬೆಳಕು ಎಷ್ಟು ಪ್ರಾಮುಖ್ಯವೆಂದರೆ ಸೂರ್ಯನ ಹೆಚ್ಚಿನ ಬೆಳಕನ್ನು ಹೀರಲು ಎಲೆಗಳು ಬಹಳಷ್ಟು ವಿನ್ಯಾಸಗಳಲ್ಲಿ ಬೆಳೆಯುತ್ತವೆ. ಮಕ್ಕಳೇ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಬಟನನ್ನು ಒತ್ತಿರಿ ಮತ್ತು ಮುಂದಿನ ವಿಡಿಯೋಗಳನ್ನು ನಿರೀಕ್ಷಿಸಿ ಮಕ್ಕಳೇ.